ಕಂಡರೆ ಹಾಲು ಹೊಯ್ಯು ಹೊಯ್ಯು ಎನ್ನುವರಯ್ಯ, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರಯ್ಯ. ಉಣ್ಣಲಾರದ ದೇವರಿಗೆ ಉಣ್ಣು ಉಣ್ಣು ಎನ್ನುವರಯ್ಯ. ಉಣ್ಣುವ ಜಂಗಮ ಹಸಿದು ಮನೆಗೆ ಬಂದರೆ ಮುಂಜಾನೆ ಬನ್ನಿ, ಸಂಜೆಗೆ ಬನ್ನಿ, ನಾಳೆಗೆ ಬನ್ನಿ ಎಂದು ಹೇಳುವರಯ್ಯ. ಇಂತಪ್ಪ ದರಿದ್ರರಿಗೆ ಕೊರಳಲ್ಲಿ ಲಿಂಗ ಕಟ್ಟುವುದಕ್ಕಿಂತ ನಮ್ಮ ಊರ ಗೌಡರ ಕೋಣದ ಕೊರಡಲಿರುವ ಗುದ್ದಿಯನ್ನು ಕಟ್ಟಿ ಊರ ತುಂಬ ಮೆರೆಯಿಸಿಂದ ಅಂತ ನಮ್ಮ ಅಂಬಿಗರ ಚೋಡಯ್ಯ ಅಂತ ಶರಣ ಹೇಳುತ್ತಾರೆ. ಏನೇ ಮಣ್ಣಿನೊಳಗ ಅನ್ಯಾಯ ಇತ್ತು, ಅಧರ್ಮ ಇತ್ತು, ಮೋಸ್ತನ ಇತ್ತು, ದಂಬಾಚಾರ ಇತ್ತು, ಅಂಧಕಾರ ಇತ್ತು, ಆಡಂಬರ ಇತ್ತು, ಇದೆಲ್ಲವನ್ನ ದೂರ ಸರಿಸಿ ಬಸವಾದಿ ಶರಣರು ನಿಜವಾದ ಸತ್ಯ ಶುದ್ಧ ಭಕ್ತಿಯನ್ನ ಸಾರಿ ಹೋಗಿರ್ತಕ್ಕಂಥದ್ದು. ಗುರುವಿನ ವಿಷಯದ ಕುರಿತು ಇವತ್ತಿನ ಅಧ್ಯಾತ್ಮ ಈ ಜಗತ್ತಿನೊಳಗೆ ಅತಿ ಶ್ರೇಷ್ಠ ವ್ಯಕ್ತಿತ್ವ ವ್ಯಕ್ತಿ ಅಂದ್ರೆ ಗುರುವಂತ ಸಾರಬೇಕಾಗ್ತದ. ಜಗತ್ತು ಸಾರಿ ಹೋಗ್ಯದ. ಅದಕ್ಕಾಗಿ ಭಾರತವನ್ನ ಅಧ್ಯಾತ್ಮದ ತವರು ಮನಿ, ಜಗತ್ತಿನ ಜನನಿ ಅಂತ ಕರೀತಾರ. ಹಾವೇರಿ ಭಾಗದೊಳಗೆ ಸಿಗ್ಗಾಂವ್ ತಾಲೂಕಿನ ಶಿಶುನಾಳ ಅಂತ ಒಂದು ಊರು ಬರುತ್ತದ. ಬ್ರಾಹ್ಮಣ ಧರ್ಮದ ಗುರು ಗೋವಿಂದ ಭಟ್ರ ಅಂತ ಹೇಳಿ ಶಿಷ್ಯನನ್ನು ಹುಡುಕ್ತಾ ಇರ್ತಾರ. ಒಬ್ಬ ಗುರುವಿನ ಜನ್ಮ ಸಾರ್ಥಕ ಆಗಬೇಕು ಅಂತಂದ್ರೆ, ಅವನ ಜ್ಞಾನ ಸಾರ್ಥಕ ಆಗಬೇಕು ಅಂತಂದ್ರೆ ಸರಿಯಾದ ಸತ್ಯ ಶುದ್ಧವಾಗಿರ್ತಕ್ಕಂಥ ಶಿಷ್ಯ ಸಿಗಬೇಕು ಅಂತ ಹೇಳ್ತಾರ. ಶಿಶುವಿನಾಳ ಅಂತೇಳಿ ಒಂದು ಗ್ರಾಮದೊಳಗೆ ಹೋಗ್ತಾ ಇರ್ತಾರ. ಗುರು ಗೋವಿಂದ ಭಟ್ರು ಇಸ್ಲಾಂ ಧರ್ಮದ ಶರೀಫ ಅಂತೇಳಿ 11 ವರ್ಷದ ಹುಡುಗ ಪಾರಿವಾಳದ ಆಟವನ್ನು ಆಡಿಸ್ತಾ ಇರ್ತಾರ. ಗೋವಿಂದ ಭಟ್ರು ಹಾದು ಹೋಗ್ತಾ ಇರ್ತಾರ. ಪಾರಿವಾಳದ ಆಟವನ್ನು ಆಡಿಸುವಂತ ಶರೀಫ ಗೋವಿಂದ ಭಟ್ರಿಗೆ ಹಾಯ್ತಾನ. ಗೋವಿಂದ ಭಟ್ರು ಕೇಳ್ತಾರ, ಯಾಕೆ ಹಾದು ಅಂತಂದಾಗ ಗೊತ್ತಾಗಲಿಲ್ಲಪ್ಪ ಹಾದೆ ಅಂತ ಹೇಳಲ್ಲ. ಯಾರು ನಿಮ್ಮಪ್ಪ ಅಂತ ಕೇಳಿದ್ರ, ನಮ್ಮನ್ನ ನಿಮ್ಮನ್ನ ಕೇಳಿದ್ರೆ ಜನ್ಮ ಕೊಟ್ಟು ತಂದೆ ಹೆಸರು ಹೇಳ್ತೀವಿ, ಸೃಷ್ಟಿ ನಿಯಮ. ಆದ್ರೆ ಶರೀಫ್ ಹಂಗೆ ಹೇಳಿಲ್ಲ. ಯಾರು ನಿಮ್ಮಪ್ಪ ಅಂದ್ರ ನಿಮ್ಮಪ್ಪನ ನಮ್ಮಪ್ಪ ಅಲ್ಲೇನ್ರಿ ಅಂತಂದ. ಅವಾಗ ಗೋವಿಂದ ಭಟ್ರು ಶರೀಫನ ಕೈ ಹಿಡ್ಕೊಂಡು ಮನೆಗೆ ಹೋಗ್ತಾರ. ಅವರ ತಂದೆ ಇಮಾಮ್ ಸಾಹೇಬರ ಮುಂದೆ ನಿಲ್ಲಿಸ್ತಾರ. ಏ ಇಮಾಮ, ನಿನ್ನ ಮಗ ಹಿಂಗ ಮಾತಾಡ್ಲಿಕ್ಕತ್ತಾನಲ್ಲೋ ಅಂತಂದಾಗ ಇಮಾಮ್ ಸಾಹೇಬರು ಶರೀಫನನ್ನ ಹೊಡಿಲಿಕ್ಕೆ ಹೋಗ್ತಾರ. ಅವಾಗ ಗೋವಿಂದ ಭಟ್ರು ಹೇಳ್ತಾರೆ, ಇಮಾಮ ನಿನ್ನ ಮಗನ ಹೊಡಿಬೇಡ ಅಂತ ಹೇಳಿದ್ರು. ನಿನ್ನ ಮಗನ ಹೊಡಿಬೇಡ, ನಿನ್ನ ಮಗ ಮಾತಾಡಿದ ಸತ್ಯದ ಅಂತಂದ್ರು. ನೀವು ಹಂಗ ಹೇಳ್ತೀರಲ್ರಿ ಅಪ್ಪ ಅಂತಂದಾಗ ಗುರು ಗೋವಿಂದ ಭಟ್ರು ಹೇಳ್ತಾರ, ನಿಮ್ಮಪ್ಪ ನಮ್ಮಪ್ಪ ಅವರಪ್ಪ ಎಲ್ಲರಪ್ಪ ಒಬ್ಬದಂತ ಶಿವಪ್ಪ, ನಿನ್ನ ಮಗ ಶರೀಫ್ ಹೇಳಿದ ಸತ್ಯವು ಅಂತ ಹೇಳಿದ್ರು. ಅವಾಗ ಗುರು ಗೋವಿಂದ ಭಟ್ರು ಅಂತಾರ, ಇಮಾಮ ನಿನ್ನ ಮಗ ಶರೀಫನನ್ನ ನಾನು ಹುಡಿಯೊಳಗ ಮನಿ ಮಗ ಅಲ್ಲ, ಜಗತ್ತನ್ನ ಬೆಳಗತಕ್ಕಂತ ಜಗದ ಮಗ ಮಾಡ್ತೇನೆ ನಿನ್ನ ಮಗನಂದಾಗ ಅಲ್ಲೇ ನಿಂತಿರ್ತಕ್ಕಂಥ ತಾಯಿ ಹಚ್ಚುಮ ಅಂತಾಳ, ಹಮಾರ ಧರ್ಮ ಕ್ಯಾ ಕಮಿತಾ ತುಮ್ ಬೇಟೆ ಶರೀಫ್ ಕೋ ನಹೀ ಬೇಚನಾ ಥಾ. ನಮ್ಮ ಧರ್ಮದೊಳಗೆ ಏನು ಕಡಿಮೆ ಆಗ್ಯದ. ಇರುವಂತ ಒಬ್ಬ ಮಗನನ್ನ ಗುರುವಿನ ಉಡಿಯೊಳಗೆ ಹಾಕಿರಿ ಅಂತಂದ್ರ 8 ವರ್ಷಗಳ ನಂತರ ಮಗ ಹುಟ್ಟ್ಯಾನ, ಮತ್ತ ಬಂಜೆ ಅಂತ ಕರೀತಾರ ಅಂತಂದಾಗ ಇಮಾಮ್ ಸಾಹೇಬ್ರು ಹೇಳ್ತಾರ, ನಡೆದಾಡೋ ದೇವರು ಗುರು ಗೋವಿಂದ ಭಟ್ರು ನನ್ನ ಮಗನಿಗೆ ಕೇಳಿಕ್ ಬಂದ ಅಂದ್ರೆ ನಮ್ಮ ಮನಿ ಮಗ ಅಲ್ಲ, ಜಗತ್ತನ್ನ ಬೆಳತಕ್ಕಂಥ ಜ್ಯೋತಿ ಆಗ್ತಾನ, ಕಳಿಸ್ಕೊಡೋಣ ಅಂತ ಕಳಿಸ್ಕೊಡ್ತಾರ. ಯಾವಾಗ ಆ ಕಾಲದೊಳಗೆ ಜಾತಿ ಅಂತಿತ್ತಲ್ಲ, ಬ್ರಾಹ್ಮಣ ಧರ್ಮದ ಗುರುಗಳು ಇಸ್ಲಾಂ ಧರ್ಮದ ಶರೀಫನಂತ ತಗೊಂಡು ಜಗತ್ತು ಬೆಳಗಿದ್ರು. ಯಾಕೆ ಮಾತನ್ನ ನೆನಪು ಮಾಡ್ಕೊಳ್ಳಿ ಅಂತಂದ್ರೆ, ಎಷ್ಟೋ ಜನ ಬ್ರಹ್ಮಜ್ಞಾನಿಗಳು ಜ್ಞಾನ ಸಂಪಾದನೆಯನ್ನು ಮಾಡುವಾಗ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳಲ್ಲ. ಗುರು ಗೋವಿಂದ ಭಟ್ರಿಂದ ಜ್ಞಾನ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಶರೀಫನೊಳಗ ಎಂತ ಶಕ್ತಿ ಬಂದಿತ್ತು ಅಂದ್ರ, ಆ ಕಾಲದೊಳಗೆ ಗೋವಿಂದ ಭಟ್ರು ಸೆರೆ ಕುರಿತಾ ಇದ್ರು. ಮಣ್ಣಿನ ಮಡಿಕೆಯೊಳಗೆ ಸೆರೆ ತರಲಿಕ್ಕೆ ಕಳಿಸ್ತಾರ. ಶರೀಫನ ಹತ್ರ ಹಣ ಇರೋದಿಲ್ಲ. ಹಿಂಗ ಅವನಿಂಗಮ್ಮನ ದೇವಿ ದೇವಸ್ಥಾನದ ಇಂದ ಹಾದು ಹೋಗುವಾಗ ಗುಡಿಗೇರಿ ದ್ಯಾಮವ್ವ ಅಂತೇಳಿ ಆ ಕಡೆ ಬರ್ತದ, ಧಾರವಾಡ ಜಿಲ್ಲೆಯವರು. ದ್ಯಾಮವ್ವನ ಗುಡಿ ಮುಂದೆ ಹೋಗುವಾಗ ಹೇಳ್ತಾನ ಶರೀಫ, ತಾಯಿ ಗುರುವಿನ ಭಕ್ತಿಗೆ ಭಂಗ ಆಗ್ತದ, ಸೇವಾಕ್ ಭಂಗ ಆಗ್ತದ, ನಿನ್ನ ಮೂಗಿನೊಳಗಿರ್ತಕ್ಕಂಥ ಬಂಗಾರದ ನತ್ತು ಕೊಡು ಅಂತಂದಾಗ ದೇವಿ ಜೀವಂತ ಆಗಿ ಒಂದು ಶರೀಫನ ಕೈಯೊಳಗೆ ನತ್ತು ಕೊಡ್ತಾನೆ. ಅದನ್ನ ತಗೊಂಡು ಶರೀಫ್ ಏನ್ ಮಾಡ್ತಾನಂದ್ರ, ಶರೆ ಮಾಡ್ತಕ್ಕಂಥ ಲಚ್ಚಪ್ಪ ಅಂತ ಅವನ ಕೈಯೊಳಗೆ ಬಂಗಾರದ ನತ್ತು ಕೊಡ್ತಾನ. ಶರೆ ತುಂಬಿಸ್ಕೊಂಡು ಬರ್ತಾನ. ಗುರು ಶಿಷ್ಯ ಸೆರೆ ಕುಡಿತಾರ, ಆರಾಮ್ ನಿದ್ರಿ ಮಾಡ್ತಾರೆ. ಬೆಳಗಿನ ಜಾವ ಊರೊಳಗ ಗದ್ದೆ ಹೇಳ್ತದ, ಗುಡಿಗೇರಿ ದ್ಯಾಮವ್ವನ ನತ್ ಯಾರೋ ಕಳ್ತನ ಮಾಡ್ಯಾರ ಅಂತಂದ ಶರೀರ ಅಂಗಡಿಯಾಗ ಹೇಳ್ತಾನ, ಗೋವಿಂದ ಭಟ್ಟನ ಶಿಷ್ಯ ಶರೀಫ್ ಇದನ್ನು ತಂದು ಕೊಟ್ಟಾನ ಅಂತ ಹೇಳಿ.
ಅವಾಗ ಶರೀಫನನ್ನು ಹಿಡ್ಕೊಂಡು ಹೊಡಿಲಿಕ್ಕೆ ಹೋಗ್ತಾರ. ಗೋವಿಂದ ಭಟ್ರ ಹತ್ರ ತಂದು ನಿಲ್ಲಿಸ್ತಾರ. ಅವಾಗ ನಿಮ್ಮ ಶಿಷ್ಯ ದೇವಿಯ ನತ್ತ ಕದ್ದಾನ್ರಿ, ಬಂಗಾರ ಕಳ್ತನ ಮಾಡ್ಯಾನ್ರಿ ಅಂತಂದ. ಗೋವಿಂದ ಭಟ್ರ ಅಂತಾರ, ಸತ್ಯ ತಿಳಿಲಾರ್ದ ಮಾತಾಡಬೇಡ್ರಿ ಅಂತ ಹೇಳಿದ್ರು. ನನ್ನ ಶಿಷ್ಯ ಕಳ್ತನ ಮಾಡವಲ್ಲ, ಬೇಕಂದ್ರ ದೇವಸ್ಥಾನಕ್ಕೆ ವಾಪಸ್ ಹೋಗಿ ನೋಡಿ ಬರ್ರಿ, ದೇವಿ ಮೂಗಿನೊಳಗ ನತ್ತದ ನೋಡಿ ಬರ್ರಿ ಅಂತ ಗೋವಿಂದ ಭಟ್ರ ಹೇಳ್ತಾರ. ಎಲ್ಲಾ ಜನ ಗುರು ಶಿಷ್ಯ ಎಲ್ಲರೂ ಓಡಿ ಹೋಗ್ಯಾರ ಅಂತ ಕೈ ಹಿಡ್ಕೊಂಡು 4 ಜನ ನಿಲ್ತಾರ. 8 ಜನ ನೋಡ್ಲಿಕ್ಕೆ ಹೋಗ್ತಾರ ದೇವಸ್ಥಾನ. ಹೋಗಿ ನೋಡಿದ್ರೆ ದೇವಿಯ ಮೂಗಿನೊಳಗೆ ಬಂಗಾರ ನತ್ತ ಹಂಗ ಇರ್ತದ. ಶೇ ಮಾರಿರ್ತಕ್ಕಂಥ ಲಚ್ಚಪ್ಪನ ಕೈಯೊಳಗೂ ಬಂಗಾರ ನತ್ತ ಇರ್ತದ. ಯಾರೋ ತಾಯಿ ರೊಟ್ಟಿ ಬುತ್ತಿ ತಂದು ಕೊಟ್ಟಿರ್ತಾರ, ರೊಟ್ಟಿ ಬುತ್ತಿ ಮುಚ್ಚಿದ್ರೆ ಅದರೊಳಗೂ ಬಂಗಾರ ನತ್ತ ಇರ್ತದೆ. ಇದು ಗುರುವಿನ ತಾಕತ್ತು ಅಂತ ಹೇಳ್ತಾರೆ. ಅವಾಗ ಶರೀಫ್ ಅಂತನ ಎಲ್ಲಾ ಜನ ಹೋದ ನಂತರ ಯಪ್ಪ ಇದು ಹೆಂಗ ಸಾಧ್ಯ ರೀ ಅಂತಂದಾಗ, ಮನಸ್ಸಿನ ಮನಸ್ಸನ್ನು ನಿಲ್ಲಿಸುವುದು, ಮನಸ್ಸಿನ ಮನ ತಿಳಿಯುವ ಮನ ಬೇರೆಲ್ಲೋ ಮನವೇ ಅಂತ. ಗುರುವಿನ ಮ್ಯಾಗ ಅಖಂಡ ವಿಶ್ವಾಸ ಇಟ್ಟು ಮನಸ್ಸು ನಿಲ್ಲಿಸು, ದೇವಿನಾಗ ಅಖಂಡ ವಿಶ್ವಾಸ ಇಟ್ಟು ನಾಮಸ್ಮರಣೆ ಮಾಡು, ಭಕ್ತಿ ಮಾಡು, ಜಗತ್ತನ್ನ ಗೆಲ್ಲುವ ತಾಕತ್ತು ನಿನ್ನೊಳಗೆ ಬರ್ತದೆ ಅಂತ ಗೋವಿಂದ ಭಟ್ರು ಹೇಳ್ತಾರ. ಗುರುವಿನ ತಾಕತ್ತು ಈ ಜಗತ್ತೊಳಗೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಈ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅಂತ ಹೇಳಿ ಅವರ ಗುರುಗಳು ನಿಂಬಾಳದ ಗುರುದೇವ ರಾಣೆ ಅಂತ ಹೇಳಿ ಧಾರವಾಡದ ಕೆಸಿಡಿ ಕರ್ನಾಟಕ ಕಾಲೇಜ್ಗಳಿಗೆ ಉಪನ್ಯಾಸ ಮಾಡ್ತಾ ಇರ್ತಾರ. ರಾಧಾಕೃಷ್ಣನ್ ರಾಷ್ಟ್ರಪತಿ ಆಗಿರ್ತಾರ. ಧಾರವಾಡದಾಗ ಹಾಲು ಹೋಗುವಾಗ ನಿಮ್ಮ ಗುರುಗಳು ಉಪನ್ಯಾಸ ಮಾಡಾಕತ್ತಾರೆ, ಹೋಗಿ ಭೇಟಿ ಆಗ್ಲಿ ಅಂತಂದಾಗ ಗೇಟಿನ ಹೊರಗೆ ಕಾರ್ ನಿಲ್ಲಿಸ್ತಾರ. ಕಾಲೂರಿಗೆ ಹಾಕೊಂಡಿರ್ತಕ್ಕಂಥ ಬೂಟ್ಗಳನ್ನ, ಪೇಟ, ಹ್ಯಾಟ್ ಎಲ್ಲವನ್ನ ಕಾರ್ನೊಳಗಿಟ್ಟು ಬರಿಗಾಲಿನಿಂದ ಕಾಲೇಜ್ನೊಳಗೆ ಹೋಗ್ತಾ ಇರ್ತಾರ. ಅವಾಗ ಸೆಕ್ಯೂರಿಟಿಗಳು ಹೇಳ್ತಾರ, ಸರ್ ಈ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ಅದೀರಿ, ಹಂಗೆಲ್ಲ ಒಬ್ಬರ ಹೋಗುವಂಗಿಲ್ಲ, ಸೆಕ್ಯೂರಿಟಿ ಇರ್ಲಾರ್ದ ನಾವೆಲ್ಲ ಒಳಗೆ ಬರ್ತೀವ್ರಿ ಅಂತಂದಾಗ ರಾಧಾಕೃಷ್ಣನ್ ಅವ್ರು ಹೇಳ್ತಾರ, ನಾ ಬೇರೆ ಕೆಲಸ ಕೊಟ್ಟಿಲ್ಲಪ್ಪ, ಇದಕ್ಕೆ ಜ್ಞಾನ ಕೊಟ್ಟಿರ್ತಕ್ಕಂಥ ಗುರುವಿನ ಪಾದದರ್ಶನ ಕೊಡ್ತೀನಿ, ನೀವು ಯಾರೂ ಬರಂಗಿಲ್ಲ, ಅದಕ್ಕೂ ಮೀರಿ ಸೆಕ್ಯೂರಿಟಿ ಕೊಡ್ತೀನಿ ಅಂತಂದ್ರ ರಾಷ್ಟ್ರಪತಿ ಗುರುತಿರ್ತಕ್ಕಂಥ ಬೂಟು, ಹ್ಯಾಟು, ಕೋಲ್ ಏನೈತಿ ಕಾರ್ನಾಗ ಇದ್ದೀನಿ, ಅದಕ್ಕೆ ಸೆಕ್ಯೂರಿಟಿ ಕೊಡ್ರಿ ಅಂತ. ಬರಿಗಾಲಿನಿಂದ ಒಳಗೆ ಹೋಗಿ ಗುರುದೇವ್ ರಾಣದೇವರು ಉಪನ್ಯಾಸ ಮಾಡಿ 45 ನಿಮಿಷದ ನಂತರ ಹೊರಗೆ ಬರುವ ಮಟ್ಟ ಹಂಗಾನೆ. ಹೊರಗೆ ಬಂದಾಗ ಈ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಯಾವುದೇ ಸ್ಥಾನದ ಅಹಂಕಾರ ಇರಲಿಲ್ಲ. ಗುರುಗಳ ಹೊರಗೆ ಬಂದಾಗ ಸಾಷ್ಟಾಂಗ ಹಾಕಿ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ಇದು ಗುರು ಶಿಷ್ಯ ಸಂಬಂಧ ಅಂತ ತಿಳ್ಕೋಬೇಕು. ನಾವು ನಿಜವಾದ ಭಕ್ತಿ ಮಾಡಬೇಕಾಗಿಲ್ಲ. ಏನು ವಯಸ್ಸಾಕತ್ತೀವಿ, ಒಂದು ಹಳ್ಳಿ ಒಳಗೆ ಬಹಳ ಏನು ವಿಷಯ ಹೇಳುವುದಿಲ್ಲ. ಹಳ್ಳಿ ಒಳಗೆ 5 ಜನ ಮಕ್ಕಳಿದ್ರು. ವಯಸ್ಸಾಗಿರ್ತಕ್ಕಂಥ ತಂದೆ ಮುಪ್ಪಾವಸ್ಥೆ ಬಂದಿತ್ತು, ಹಾಸಿಗೆ ಒಳಗೆ ಮಲ್ಕೊಂಡಿದ್ದ, ಬಾಯಿ ಬಂದಾಗಿತ್ತು, ಧ್ವನಿ ಎಲ್ಲ ಬಂದಾಗಿತ್ತು. ದೊಡ್ಡ ಮನೆಯದು, ಮನೆ ಮೂಲಿಯೊಳಗ ಮುಪ್ಪಾವಸ್ಥೆ ಮುದುಕನಿಗೆ ಮಾತು ಬರ್ತಾ ಇರಲಿಲ್ಲ, ಕೈ ಮಾಡ್ತಾ ಇದ್ದ ಮೂಲಿಯೊಳಗೆ. 5 ಜನ ಮಕ್ಕಳು ವಿಚಾರ ಮಾಡ್ತಾರ, ನಮ್ಮ ತಂದೆ ಏನೋ ಮೂಲಿಯೊಳಗೆ ಕೈ ಮಾಡ್ಲಿಕ್ಕತ್ತಾನ, ಏನೋ ಬಂಗಾರದ ಇಟ್ಟಿರ್ಬೇಕು, ತೋರಿಸ್ತಿರ್ಬೇಕು, ಮಾತಾಡುವಂಗೆ ಯಾರೇ ಡಾಕ್ಟರ್ ಇದ್ರೆ ಕರ್ಕೊಂಡ್ಬರು ಅಂತಂದ್ರು. ಡಾಕ್ಟರ್ ಕರ್ಕೊಂಡ್ಬಂದ್ರು. ಡಾಕ್ಟರ್ ಹೇಳ್ದ, 3 ಮಾತು ಮಾತಾಡ್ತಾನೆ, 25,000 ರೂಪಾಯಿ ಇಂಜೆಕ್ಷನ್ ಬಿಲ್ ಆಗ್ತದ ಅಂತ ಹೇಳ್ದ. ಅವಾಗ 5 ಜನ ಮಕ್ಕಳು ಅಂತಾರ, 25,000 ರೂಪಾಯಿ ವಾದ್ರ ಹೋಗ್ಲಿ, ಒಂದು 4-5 ಕಿಲೋ ಬಂಗಾರ ಇಟ್ಟಿದ್ದಂದ್ರ ಕೈ ಮಾಡಾಕ ನಮ್ ತಂದೆ ತೋರಿಸ್ಲಿ ಅಂತೇಳಿ ಡಾಕ್ಟರ್ ಕೈಯಾಗಿ 25,000 ರೂಪಾಯಿ ಕೊಡ್ತಾರ. ಒಂದು ಇಂಜೆಕ್ಷನ್ ಮಾಡ್ತಾನ, ತಂದೆ ಮಾತಾಡ್ತಾನೆ. ಏನು ಮಾತಾಡಿದ್ದಂದ್ರ ಬಂಗಾರ ಐತಿ ಅಂತಲ್ಲ. 5 ಜನ ಮಕ್ಕಳು ಮುಂದಿಟ್ಟಿದ್ರು. ಏನು ಮಾತಾಡಿದ ಅಂತಂದ್ರ, ಎಂತ ಉತ್ತರದಿರು ಬಾಳೆ ಮಾಡಕ್ ಬರಂಗಿಲ್ಲ, ಮೂಲಿಯೊಳಗೆ ಎಮ್ಮಿ ಕರ ಕಸಬರಿಗೆ ತಿನ್ನಾಕಂತಿದ್ದು ಹೊಡೀರಿ ಅಂತಂದ. ಯಾವ ತಂದೆ ಮಾಡಿದ ತ್ಯಾಗವನ್ನು ಮರೆಯಾಕತ್ತೀವಿ, ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ತಂದೆ ತಾಯಿಯನ್ನು ಮರೆಯಾಕತ್ತೀವಿ. ಅದಕ್ಕೊಬ್ಬ ಶರಣ ಹೇಳ್ತಾನ, ತಂದೆ ತಾಯಿಗಳನ್ನ ಕೂಡಿಕ್ಕದೆ ತಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಭಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಓದಿಸುವ ಶಿಷ್ಯರಿದ್ದಾರೆ ಅಂತ ಹೇಳ್ತಾರೆ. ಬಹಳ ಬಯಸುವಂಗಿಲ್ಲ, ಆಯುಷ್ಯ 10 15 ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30.
ಕಲಬುರಗಿ ಶರಣಬಸಪ್ಪನವರಂತ ಆಗಿರುವುದು ನಮ್ಮ ಅತನಿ ಶಿವಗಳ ಸಮಕಾಲೀನರು, ಬಹಳ ದೊಡ್ಡ ಜ್ಞಾನಿಗಳು. ಹೂವಿನ ತೋಟಗಳು ಹೂ ಹರಿತಾ ಇರ್ತಾರ, ಯಾರೋ ಒಬ್ಬ ಭಕ್ತ ಓಡಿ ಬರ್ತಾನ, ಯಪ್ಪ ನನ್ನ ಮಗನ ಮದುವೆ ಇದ್ರೆ ಒಂದು 20,000 ರೂಪಾಯಿ ಕೊಡ್ರಿ ಅಂತಂದ. ಅವಾಗ ಶರಣಬಸಪ್ಪನವರಂತಾರ, ನಾನು ಮಠಾಧೀಶ ಸ್ವಾಮೀಜಿ ಅದೀನಪ್ಪ, ನನ್ನ ಹತ್ರ ಎಲ್ಲಿ ಹಣ ಬರ್ತದ, ಹಣ ಇಲ್ಲ ಅಂತ ಹೇಳಿದ್ರು. ಅವಾಗ ಭಕ್ತಂದ, ಯಪ್ಪ ಏನ್ ಮಾಡ್ತೀರಿ ಗೊತ್ತಿಲ್ಲ, ನನಗೆ 20,000 ರೂಪಾಯಿ ಕೊಡ್ಲೇಬೇಕ್ರಿ ಅಂತಂದ. ಅಷ್ಟು ಅನ್ನೋದ್ರೊಳಗ ಹೂವಿನ ತೋಟದೊಳಗೆ ನಾಗರಹಾವು ಬರ್ತದ. ಅವಾಗ ಶರಣಬಸಪ್ಪನವ್ರು ಹೇಳ್ತಾರ, ಆ ನಾಗರಹಾವು ಬಂತಲ್ಲಪ್ಪ, ಅದನ್ನ ಹಿಡ್ಕೋ, ನಿನಗೆ ಅನುಕೂಲ ಆಗ್ತದ ಅಂತಂದ್ರು. ಅವಾಗ ಭಕ್ತಂತಾನ ಶರಣಬಸಪ್ಪನವ್ರು, ರೊಕ್ಕ ಕೊಡಂಗಾದ್ರ ಕೊಡ್ರಿ, ಹಾವು ಹಿಡಿದು ಕೊಲ್ಲಬೇಕಂತ ಮಾಡಿರಿ ನಮ್ಮ. ಅವಾಗ ಶರಣಬಸಪ್ಪನವ್ರು ಅಂತಾರ, ಹಿಡಿಯೋ ಒಳ್ಳೇದಾಗ್ತದ, ನಿನಗೆ ಲಾಭ ಆಗ್ತದ ಹಿಡಿ ಅಂತಂದಾಗ ಹಿಡಿಯೋದಿಲ್ಲ. ಅಷ್ಟು ಅನ್ನೋದ್ರೊಳಗೆ ನಾಗರಹಾವು ಅಲ್ಲೇ ಹೋಗ್ತಿರ್ತದ, ಮುಖ ಮುಂದೆ ಮಾಡಿ 70% ಒಳಗೆ ಹೋಗ್ತದ, 30% ಬಾಲ್ ಹೊರಗೊಳದಿರ್ತದ. ಅವಾಗ ಹಿಡಿ ಅಂತಂದಾಗ ಭಕ್ತಂತನ ಮುಖ ಮಾಡಿ ಮುಂದೆ ಹೋಗ್ಯದ, ಕೊಟ್ಟಿದ್ರೆ ನಾನೇನು ಕಳಿಯೋದಿಲ್ಲ, ಮುಟ್ಟೋಣ ಅಂತೇಳಿ ಬಾಲ ಮುಟ್ಟಿದ, 30% ಬಾಲ ಬಂಗಾರಾಗಿ ಅವ್ರ ಕೈಯಾಗಿ ಬರ್ತದ. ಅವಾಗ ಭಕ್ತಂತನ, ಯಪ್ಪ ಮುಖ ಮುಂದೆ ಮಾಡಿ ಒಳಗೆ ಹೋಗಿತ್ತಂದ್ರೆ 70% ಹೊರಗೆ ಬಾ ಅಂತೇಳಿ ಹಿಡ್ಕೊಂತೀನಿ ಅಂತ ಬೈಕ್ ಹೋಗಂತ ಹೇಳಿ ಬಹಳ ಆವಿಷ್ಯ ಹೋಗ್ಯದ. ಅತನೇ ಶಿವಗಳು ಹೇಳ್ಯಾರ, ಸಾಧಿಸಿ ತೋರ್ಸ್ ಹೋಗ್ಯಾರ. 21,600 ಪ್ರತಿ ಶ್ವಾಸ ದಿನಕ್ಕೆ ವ್ಯರ್ಥ ಆಗಿ ಹೊಂಟದ. ಶ್ವಾಸೋಶ್ವಾಸಿ ನಿಮಿಷೋ ನಿಮಿಷಿ ವಾರಿಕೇರಿ ಪಂಡರಿ ಅಂತ ಹೇಳ್ತಾರ. ಮರಾಠಿ ಒಳಗೊಂದು ಶಬ್ದ ಬರ್ತದ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತ ನಾನಾ ಉಪಯೋಗ ದೋಡಿತ ನಾಮ ಹೆಸರು ನೈಯ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಂದ್ರ ಅಡಿಗೆ ಮಾಡುವಾಗ, ರೈತರೆಲ್ಲ ಹೊಲದಾಗ ಕೆಲಸ ಮಾಡುವಾಗ ಓಂ ನಮ ಶಿವಾಯ ಅಂದ್ರಿ, ಬಸವ ಅಂದ್ರಿ, ಶಿವಯೋಗಿ ಅಂದ್ರಿ, ಎಲ್ಲಾ ಲಿಂಗ ಅಂದ್ರಿ, ದೇವ್ರ ಕೊಂಡಜ್ಜ ಅಂದ್ರಿ, ಮಾಧವ ಅಂದ್ರಿ, ಭಾವರಾಯ ಅಂದ್ರಿ, ಯಾರ ಹೆಸರಲ್ಲೇ ಕರೆದ್ರು ಸಹಿತ ಭಗವಂತ ಹೋಗಿ ಮುಟ್ಟುತ್ತದ. ಅದನ್ನ ನಾಮಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೋ. ಅತನೇ ಶಿವಗುರು ತ್ರಿಕಾಲ ಲಿಂಗ ಪೂಜಾನಿಷ್ಠರಾಗಿದ್ರು. 21,600 ಬಾರಿ ಪ್ರತಿ ಶ್ವಾಸ ಬಿಡ್ಲಾರ್ದಂಗ ನಾಮಸ್ಮರಣೆ ಮಾಡಿ ಮಾಡಿ ಏನಾಗಿತ್ತು ಅಂದ್ರ ಅವ್ರ ಮಾಂಸ ಪಿಂಡದ ಶರೀರ ಮಂತ್ರ ಪಿಂಡ ಆಗಿತ್ತು, ಸಾಧಿಸಿ ತೋರಿಸಿ ಹೋಗಿದ್ರು ಅವರೆಲ್ಲ. ಈ ಭಾಗದೊಳಗೆ ಒಂದು ಕಾಲದೊಳಗ ಬ್ರಹ್ಮ ಬರೆದಿರ್ತಕ್ಕಂಥ ಹಣೆ ಬರವನ್ನ ತಿದ್ದುವ ತಾಕತ್ತು 3 ಜನರಿಗೆ. ಅವ್ರು ಯಾರು ಅಂತಂದ್ರ ರೂಢಿ ಒಳಗ ಆರೂಢರಾಗಿರ್ತಕ್ಕಂಥ ಹುಬ್ಬಳ್ಳಿ ಸಿದ್ದಾರೂಢರಿಗೆ, ಇಂಚಿಗೇರಿ ಮಠದ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರಿಗೆ, 3ನೇದು ಯಾರಿಗಿತ್ತು ಅಂತಂದ್ರ ನಮ್ಮ ಅತನಿಯ ಮುರುಗೇಂದ್ರ ಶಿವಗಳಿಗಿತ್ತು ತಾಕತ್ತು. ಅಂತ ಜ್ಞಾನಿಗಳ ನಾಡಿನೊಳಗ ನಾವೆಲ್ಲ ಹುಟ್ಟಿವಿ ಅಂತಂದ್ರ ನಾ ಏನ್ ಬಾಳ್ ಮಾತಾಡಂಗಿಲ್ಲ, ಇನ್ನು ಅಪ್ಪವ್ರು ಮಾತಾಡೋರು ಅದಾರ. ನಾವು ಅವನಿಂಗವನ ದೇವಿ ಮುಂದೆ ನಿಂತು ಏನು ಬೇಡಬೇಕಾಗ್ಯದಂದ್ರ, ಮೊನ್ನೆ ಇಲ್ಲಿ ನಮ್ಮಲ್ಲಿ ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನ ಅದ. ಬುದ್ಧಿ ಮೊನ್ನೆ ಏನಾಗಿತ್ರಿ, ಪೇಪರ್ ಒಳಗೆ ಟಿವಿ ಒಳಗೆ ಬಂದಿತ್ತು, ಭಾಗ್ಯವಂತಿ ದೇವಸ್ಥಾನದ ಹುಂಡಿ ಒಳಗೆ 50 ರೂಪಾಯಿ ನೋಟ್ ಹಾಕ್ಯಾಳ ತಾಯಿ. ಏನು ಬರ್ದಾಳ ಅಂತಂದ್ರ, ಮುಂದಿನ ಅಮಾವಾಸ್ಯೆ ಬರೋದ್ರೊಳಗೆ 5,000 ರೂಪಾಯಿ ಹಾಕ್ತೀನಿ, ಆದ್ರ ಮುಂದಿನ ಅಮಾವಾಸ್ಯೆ ಬರೋದ್ರೊಳಗ ನಮ್ಮ ಅತ್ತೆ ಸಾಯುವಂಗ ಆಶೀರ್ವಾದ ಮಾಡುವಂತ ಬರಲ್ಲ. ಇನ್ನೊಬ್ಬ ತಾಯಿ ಬೇಡ್ಕೊಂತಾಳ, ಅಕ್ಕ ಸಾಯಲಿ, ಅಕ್ಕನ ಗಂಡನ ಮದುವೆ ಆಗ್ತೀನಿ. ಎಲ್ಲಿ ಹೊಂಟಾದರೆ ಏನು ಬೇಡಾಕತ್ತೀವಿ? ಬೇಡಬೇಕು. ಎಂತದ್ದು ಬೇಡಬೇಕು? ಒಬ್ಬ ಬಹಳ ಬುದ್ಧಿವಂತ ರೈತ ಇದ್ದ, ಹೊಲದೊಳಗೆ ಕೆಲಸ ಮಾಡುವ ಗುರುಗಳ ಪ್ರತ್ಯಕ್ಷ ಆದ್ರು. ಏನು ಬೇಕಾದ ವರ ಕೇಳಂತಂದಾಗ ಒಂದು 4-5 ವರ ಕೊಡಂದವ. ಇವರು ಒಂದ್ 4-5 ಕೊಡಂದ. ಅವಾಗ ಗುರುಗಳಂತಾರ, ಒಂದೇ ವರ ಕೊಡ್ತೀನಿ, ಬೇಕಂದ್ರೆ ಮನಿಗೆ ಹೋಗಿ ಕೇಳ್ಕೊಂಡು ಬಾ ಅಂತಂದ್ರು. ಆಯ್ತ್ರಿ ಅಂತ ಮನಿಗೆ ಹೋದ. ಮನಿಗೆ ಹೋಗೋದ್ರೊಳಗೆ ಹೆಂಡತಿ ಎದುರಿಗೆ ಬರ್ತಾಳ. 10 ವರ್ಷಗಳಿಂದ ಮಕ್ಕಳಿಲ್ಲ, ಬಂಜೆ ಬಂಜೆ ಅಂತ ಕರೀತಾರ. ಒಂದು ಗಂಡ ಮಗು ಹುಟ್ಟುವಾಗ ಆಶೀರ್ವಾದ ಮಾಡ್ಕೊಂಡು ಬಾ ಗುರುಗಳ ಕಡೆ ಅಂತ ಹೇಳಿದ್ರು. ಒಂದು ವರ ಆಯ್ತಲ್ಲ. ಒಳಗೆ ಹೋಗೋದ್ರೊಳಗೆ ತಾಯಿ ಎದುರಿಗೆ ಬರ್ತಾಳ. ಬರೀ ಬಡತನದೊಳಗೆ ಬೆನ್ನು ನೊಂದಿವಿ, ಶ್ರೀಮಂತಿಕೆ ಬರುವಂಗ ಗುರುಗಳ ಕಡೆ ಆಶೀರ್ವಾದ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. 2 ವರ ಆಯ್ತು. ಅಷ್ಟೊಳಗೆ ತಂದು ಒಳಗ್ ಕುಂತಿದ್ದ. ಹುಟ್ಟಿದಾಗಿಂದ ಬೆಳಕಿನ ಲೋಕವನ್ನ ನೋಡಿಲ್ಲ, ಕತ್ತಲಿ ಜಗತ್ತು ನೋಡಿನಿ, ನನ್ನ ಕಣ್ಣು ಬರುವಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತ ಹೇಳಿದ. 3 ವರ ಆಗಿತ್ತು. ಗುರುಗಳು ಹೇಳಿದ್ದು ಒಂದೇ ವರ.
ಓಡಿ ಗುರುಗಳ ಹತ್ರ ಬರೋಳಗೆ ವಿಚಾರ ಮಾಡ್ಕೊಂತ ಬಂದ. ಗಂಡ ಮಗು ಬೇಕು, ಶ್ರೀಮಂತಿಕೆ ಬೇಕು, ತಂದೆ ಕಣ್ಣು ಬೇಕು. ಅವ ಗುರುಗಳಂತಾರ ಒಂದವರ ಕೇಳ್ತೇನಪ್ಪ ಅಂತಂದ್ರು. ಕೇಳ್ತೀನ್ರಿ ಗುರುಗಳು ಅಂತಂದವ. ಏನು ಕೇಳಿದ್ದ ಅಂತಂದ್ರ, ನನ್ನ ಮಗನನ್ನ ಬಂಗಾರದ ತೊಟ್ಟೊಳಗೆ ಹಾಕಿ ತಗೋದ ನಮ್ಮಪ್ಪ ಕಣ್ಣಾರಿ ನೋಡ್ಬೇಕಂತಂದವ. ಅರ್ಥ ಆಗ್ತಿದ್ರು. ಮಗ ಅಂತಂದ್ರ ಹೆಂಡತಿ ಗಂಡ ಮಗ ಹುಟ್ಟಬೇಕಲ್ಲ. ಬಂಗಾರ ತೊಟ್ಲ ಅಂದ್ರ ಶ್ರೀಮಂತಿಗೆ ಬಂದಾಗ ಬಂಗಾರ ತೊಟ್ಲು ಕಟ್ಲಿಕ್ಕೆ ಸಾಧ್ಯ ಅದ. ಮತ್ತ ಅವರಪ್ಪ ಕಣ್ಣಾರೆ ನೋಡ್ಬೇಕಂದ್ರೆ ಕಣ್ಣು ಬರ್ಬೇಕಲ್ಲ. ಇದನ್ನ ನಾವು ಕೇಳಬೇಕಾಗ್ಯ. ನಾವೇನ್ ಕೇಳಾಕತ್ತೀವಿ? ಬಾಜು ಮನೆಯ ಒಂದು 1000 ಟನ್ ಕಬ್ಬ ಆತಂದ್ರ ಮುಂಜಾನೆ ಎದ್ರಲ್ಲಿ ಕಾಯ್ತಿದ್ರು. ಬಾಜು ಮನೆಯವ್ ನೌಕರಿ ಹಚ್ಚಿದ, ಅಂತಂಬ್ರ ಹುಡುಗ ನೌಕರಿ ಹಚ್ಚಿದ ಅಂದ್ರೆ ಪ್ರಸಾದಲಿಲ್ಲೇ ಬಂದು ಬಿತ್ತ. ಏನು ಮಾಡೋರು? ಚಿದಾನಂದ ಓದೂತ್ರ ಹೇಳ್ತಾರ ದೇವಿ ಬಗ್ಗೆ. ಚಿದಾನಂದ ಓದೂತ್ರ ಗ್ರಂಥ ಬರ್ದಾರ. ನಾನು ಬರ್ದೀನಿ ಅಂತ ಹೇಳೋದಿಲ್ಲ. ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ ಅಂತ ಹೇಳ್ತಾರು. ದೇವಿ ಸಾಕ್ಷಾತ್ಕಾರ ಗ್ರಂಥ ಬರ್ದೀನಿ, ನಾನು ಮಾಡಿದ ಕೆಲಸ ಅಲ್ಲ ಅಂತ ಹೇಳ್ತಾರ. ದೇವಿಯನ್ನು ಕಂಡೇರಿ ಅಂತ ಯಾರೋ ಪ್ರಶ್ನೆ ಹಾಕಿದ್ರು. ಹೇಳ್ತಾರ, ಕಂಡೆ ನಾ ಶಾಕಾಂಬರಿಯ, ಕಂಡೆ ನಾ ನಿಗಿ ಕಿಚ್ಚವ ಕಂಡೆ ಅಂತ ಹೇಳ. ಜಗನ್ಮಾತೆಯ ಮುಂದೆ, ಗುರುವಿನ ಮುಂದೆ ಏನು ಕೇಳಬೇಕಾಗ್ಯದಂದ್ರ, ನಮ್ಮ ಬದುಕನ್ನ ಉದ್ಧಾರ ಮಾಡಿ ಕಣ್ಣೀರು ಒರೆಸು, ಇದೆಲ್ಲ ಜನರ ಕಣ್ಣೀರು ಒರೆಸು ಅಂತ ಕೇಳಬೇಕಾಗ್ಯದ. ಅದಕ್ಕೆ ಶರೀಫ್ ಒಂದು ಮಾತಾಡೋಣ. ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿಯು ಒಂದೇ, ಆದಿ ಪದ ಒಂದೇ, ಶಿಶುನಾಳಧೀಶನ ಭಾಷೆಯು ಒಂದೇ ಅಂತ ಹೇಳೋಣ. ಕುಂತಾಗ ನಿಂತಾಗ ನಡೆಯುವಾಗ ದೇವೇ ನಾಮಸ್ಮರಣೆನ, ಗುರುವಿನ ನಾಮಸ್ಮರಣೆ